ಸೊ ಇವತ್ತು ನಾನು ಕಬ್ಬು ಬೆಳೆಯಲ್ಲಿ ದೊಣ್ಣೆ ಹುಳುಗಳ ಸಮಸ್ಯೆನ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಬೇರುಗಳು ಸಂಪೂರ್ಣವಾಗಿ ತಿಂದ್ಬಿಟ್ಟಿರ್ತದೆ ಈ ದೊಣ್ಣೆ ಹುಳುಗಳು. ಇದು ಕೇವಲ ದೊಣ್ಣೆ ಹುಳು ಸಮಸ್ಯೆ ಅಲ್ಲ, ಆ ಒಂದು ದೊಣ್ಣೆ ಹುಳುಗಳು ಹೆಚ್ಚಾಗ್ತದೆ. ನಮಸ್ತೆ ರೈತ ಬಾಂಧವರೇ. ಸೊ ಇವತ್ತು ನಾನು ಕಬ್ಬು ಬೆಳೆಯಲ್ಲಿ ದೊಣ್ಣೆ ಹುಳುಗಳ ಸಮಸ್ಯೆನ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಸೊ ಅದು ಇವತ್ತು ಬಹಳ ಮುಖ್ಯವಾದಂಥ ಸಮಸ್ಯೆನೂ ಆಗಿದೆ ರೈತರಿಗೆ. ಸೊ ರೈತರು ಯಾವ ರೀತಿ ಗಮನಿಸ್ತಾರೆ ಅಂತಂದ್ರೆ, ಅವ್ರ ತೋಟ ಹಚ್ಚ ಹಸಿರಾಗಿರುತ್ತೆ, ಸಡನ್ ಆಗಿ ಅದರ ಮಧ್ಯದಲ್ಲಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಗಿಡನ ಎಳೆದ್ರೆ ಸುಲಭವಾಗಿ ಹೊರಗಡೆ ಬರ್ತದೆ, ಬೇರುಗಳು ಸಂಪೂರ್ಣವಾಗಿ ತಿಂದ್ಬಿಟ್ಟಿರ್ತದೆ ಈ ದೊಣ್ಣೆ ಹುಳುಗಳು. ಅರ್ಥ ಆಯ್ತಾ? ಸೊ ಇದಕ್ಕೆ ರೈತರು ಸಾಕಷ್ಟು ಖರ್ಚು ಮಾಡ್ತಾರೆ, ಸಾಕಷ್ಟು ಇನ್ಸೆಕ್ಟಿಸೈಡ್ ನ ಹಾಕ್ತಾರೆ, ಹಾಕಿದ್ರು ಮತ್ತೆ ಮತ್ತೆ ಬರ್ತಾನೆ ಇರ್ತದೆ. ಸೊ ಇಳುವರಿ ಕಡಿಮೆ ಆಗ್ತದೆ. ಸೊ ಇದಕ್ಕೆ ನಿಜವಾದ ಕಾರಣ ಏನು ಅಂತ ನಾವು ನೋಡೋಕೊಳ್ರೆ, ಇದು ಕೇವಲ ದೊಣ್ಣೆ ಹುಳು ಸಮಸ್ಯೆ ಅಲ್ಲ. ಇದು ಸಮಸ್ಯೆ ಏನಂತಂದ್ರೆ ಮಣ್ಣಿನಲ್ಲಿ ಜೀವಾಣುಗಳ ಕೊರತೆ, ಅಂದ್ರೆ ಜೀವ ವೈವಿಧ್ಯತೆಯ ಸಮಸ್ಯೆ ಅಥವಾ ಕೊರತೆ ಅಂತ ಹೇಳ್ಬೋದು. ಆಮೇಲೆ ಸಾವಯವ ತ್ಯಾಜ್ಯಗಳ ಕೊರತೆ ಮಣ್ಣಲ್ಲಿ. ಸೊ ಅನಂತರ ಈ ರಾಸಾಯನಿಕಗಳ ಬಳಕೆ. ಸೊ ಈ ಕಾರಣಗಳಿಂದ ಮಣ್ಣಿನಲ್ಲಿ ಆ ಒಂದು ದೊಣ್ಣೆ ಹುಳುಗಳು ಹೆಚ್ಚಾಗ್ತದೆ. ಸೊ ಇದಕ್ಕೆ ಇದರಿಂದ ಅಂತ ನಾವು ನೋಡಿದ್ರೆ, ಈ ತರ ಇರೋದ್ರಿಂದ ಮಣ್ಣಿನಲ್ಲಿ ಒಂದು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಅಂದ್ರೆ ಪೋಷಕಾಂಶಗಳು ಬ್ಯಾಲೆನ್ಸಿವ್ ಆಗಿ ಏನು ಬೆಳೆಗೆ ಸಿಕ್ಕಬೇಕೋ ಅದು ಇಂಬ್ಯಾಲೆನ್ಸ್ ಆಗ್ತದೆ. ಈ ಒಂದು ತೊಂದರೆ ಮಾಡುವಂತ ಕೀಟಗಳ ಒಂದು ಪಾಪ್ಯುಲೇಷನ್ ಹೆಚ್ಚಾಗುತ್ತೆ ಮಣ್ಣಲ್ಲಿ. ಸೊ ಅದೇ ರೀತಿಯಲ್ಲಿ ಈ ಒಂದು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಪ್ರಿಡೇಟರ್ಸ್ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಮಣ್ಣು ದುರ್ಬಲವಾದ್ರೆ ದೊಣ್ಣೆ ಹುಳ ಹೆಚ್ಚಾಗತ್ತೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ಬೇಕು. ಸೊ ಇಲ್ಲಿ ಇದನ್ನೇನಾದ್ರು ತಡೀಲಿಲ್ಲ ನಾವು ಅಂತಂದ್ರೆ ಏನಾಗಬಹುದು ಅಂತ ನಾವು ನೋಡಕ್ ಹೊರಟ್ರೆ, ಬೇರು ಸಂಪೂರ್ಣವಾಗಿ ನಾಶ ಆಗ್ತದೆ, ಗಿಡ ಬೆಳೆಯೋದೇ ಇಲ್ಲ. ಸೊ ಇಳುವರಿ ಕಡಿಮೆ ಆಗ್ತದೆ, ಮತ್ತೆ ಮತ್ತೆ ಇದು ದೊಣ್ಣೆ ಹುಳ ಮಣ್ಣಿನಲ್ಲಿ ಬರ್ತಾನೆ ಇರ್ತದೆ. ಸೊ ಮಣ್ಣು ಏನಾಗುತ್ತೆ ಮುಂದೆ ಹಿಂಗೆ ಬಿಟ್ಕೊಂಡು ಹೋದ್ರೆ ಅಂತಂದ್ರೆ, ಸೊ ಪರ್ಮನೆಂಟ್ ಆಗಿ ಮಣ್ಣು ಹಾಳಾಗತ್ತೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತಕ್ಕಂಥ ವಿಚಾರವು ನಮಗೆ ಬೇಕಾಗಿದೆ. ಸೊ ಕೃಷಿ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಮಣ್ಣಿನ ಜೀವ ವೈವಿಧ್ಯತೆ ಇದ್ರೆ ಈ ಕೀಟಗಳ ಸಮಸ್ಯೆ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ICAR ಅವ್ರ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಮಣ್ಣಿನಲ್ಲಿ ಉಪಕಾರಿ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳಿದ್ರೆ ಈ ರೂಟ್ ಗ್ರಬ್ ಅಂತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ. ಅವಿಲ್ಲ ಅಂತಂದ್ರೆ ಈ ರೂಟ್ ಗ್ರಬ್ ಅಥವಾ ದೊಣ್ಣೆ ಹುಳುಗಳ ಸಂಖ್ಯೆ ಮಣ್ಣಲ್ಲಿ ಹೆಚ್ಚಾಗತ್ತೆ ಅಂತಕ್ಕಂಥ ವಿಚಾರನು ICAR ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳ್ತದೆ. ಇಲ್ಲಿಷ್ಟೇ ಒಟ್ಟಾರೆ ಅವ್ರು ಹೇಳ್ತಕ್ಕಂಥದ್ದು, ಹೆಲ್ತಿ ಸಾಯಿಲ್, ಆರೋಗ್ಯಕರವಾದ ಮಣ್ಣು ಒಂದು ಉತ್ತಮವಾದ ಇಕೋಸಿಸ್ಟಮ್ ಡೆವಲಪ್ ಆಗಿರ್ತದೆ, ಅಲ್ಲಿ ಈ ತರ ಕೀಟ ಹಾನಿ ಕಡಿಮೆ ಆಗತ್ತೆ ಅಂತಕ್ಕಂಥದ್ದು ಒಂದು ವಿಜ್ಞಾನಿಗಳ ಅಭಿಪ್ರಾಯ ಇದು. ಸೊ ಆಯ್ತು, ಏನ್ ಮಾಡ್ಬೇಕು, ಇದಕ್ಕೆ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ವಿಚಾರ ಬರ್ತದೆ. ವೆರಿ ಸಿಂಪಲ್ ನೋಡಿ, ಮಣ್ಣಿನ ಜೀವ ವೈವಿಧ್ಯತೆ ಹಾಳಾಗಿರೋದ್ರಿಂದ ಕೀಟ ಮತ್ತು ರೋಗಗಳ ಹಾವಳಿ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಆ ಮಣ್ಣನ್ನ ಪುನರುಜ್ಜೀವನ ಮಾಡೋದ್ರಿಂದ, ಅಂದ್ರೆ ಪುನರುಜ್ಜೀವನ ಮಾಡಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಫಂಗೈ ಮತ್ತು ಎರೆಹುಳುಗಳ ಸಂಖ್ಯೆ ಹೆಚ್ಚೋದ್ರಿಂದ ಆ ಮಣ್ಣಿನಲ್ಲಿ ಈ ಒಂದು ರೂಟ್ ಗ್ರಬ್ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಮಣ್ಣಿಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರವನ್ನ ನಾವು ಬಳಸಿದಾಗ, ಸೊ ಡಾಕ್ಟರ್ ಸಾಯಿಲ್ ಶುಗರ್ ಕೇನ್ ಎಕರೆಗೆ 5 ಲೀಟರ್ ನಾವು ಬಳಸಿದಾಗ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತದೆ, ಎರೆಹುಳುಗಳ ಸಂಖ್ಯೆ ಹೆಚ್ಚಾಗ್ತದೆ, ಮಣ್ಣಿನ ಒಂದು ಸಾವಯವ ತ್ಯಾಜ್ಯಗಳು ಒಂದು ಎಫೆಕ್ಟಿವ್ ಆಗಿ ಕಳೀತವೆ. ಸೊ ಇದು ಯಾವಾಗ ಇದರ ಪಾಪ್ಯುಲೇಷನ್ ಹೆಚ್ಚಾಗ್ತದೋ ಆಟೋಮೆಟಿಕ್ ಆಗಿ ಈ ಒಂದು ಏನ್ ದೊಣ್ಣೆ ಹುಳ ಅಂತಕ್ಕಂಥದ್ದು ಒಂದು ಸ್ಲೋಲಿ ನಶಿಸಿ ಹೋಗುತ್ತೆ. ಹಂಗಾಗಿ ಇವತ್ತು ನಾವು ಈ ಒಂದು ಡಾಕ್ಟರ್ ಸಾಯಿಲ್ ನ ನಿರಂತರವಾಗಿ ತೋಟಕ್ಕೆ ಬಳಸೋದ್ರಿಂದ ಮಣ್ಣಿನ ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೋಬಹುದು. ಸೊ ಅದು ಜೀವ ವೈವಿಧ್ಯತೆ ಮಣ್ಣಲ್ಲಿದ್ದಾಗ ಬೇರುಗಳು ಬಲವಾಗಿ ಬೆಳೀತದೆ, ರೂಟ್ ಝೋನ್ ರಿಚ್ ಆಗಿ ಬೆಳೀತದೆ, ದೊಣ್ಣೆ ಹುಳುಗಳು ಕಡಿಮೆ ಆಗ್ತದೆ, ಗಿಡಗಳು ಅಥವಾ ಬೆಳೆ ಹಚ್ಚ ಹಸಿರಾಗಿರ್ತದೆ, ಆಮೇಲೆ ಸ್ಟ್ರಾಂಗ್ ಆಗಿರುತ್ತೆ, ಬೆಳೆ ಈಲ್ಡ್ ಕೂಡ ಹೆಚ್ಚಾಗುತ್ತೆ. ಸೊ ಇದೇ ರೀತಿ ನಿಮ್ಮ ಕಬ್ಬು ಮತ್ತೆ ಲಾಭದಾಯಕ ಆಗ್ಬೇಕಾದ್ರೆ ಈ ಒಂದು ಡಾಕ್ಟರ್ ಸಾಯಿಲ್ ನ ಬಳಸೋದನ್ನ ನೀವು
ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ನಿಮ್ಮ ಕಬ್ಬಿನ ತೋಟದಲ್ಲಿ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ವೈಜ್ಞಾನಿಕ ವಿವರಣೆಯನ್ನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.